ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನ ನೋಡಿ ಫುಲ್ ಮಳೆ, ಗಾಳಿ, ಜೋರು ಮಳೆ ಬರ್ತಾಯಿತ್ತು. ಹಾಗೆ ಒಂದು ಕ್ಲಿಪ್ಪಿಗೆ ತೊಗೊಂಡೆ. ನೋಡಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ. ನಮ್ಮ ಮನೆ ಹತ್ರ ಒಂದು ಗಸಗಸೆ ಮರ ಇತ್ತು. ಆ ಮರದಲ್ಲಿ ಎಲೆ, ಹಣ್ಣು ಎಲ್ಲ ಉದುರೋಗಿತ್ತು. ಅಷ್ಟು ಗಾಳಿ ಇವತ್ತು ಮಳೆಯಲ್ಲಿ. ಈ ಮಳೆ ಬೀಳ್ತಿರೋದಕ್ಕೆ ಸೈಕಲ್ಲು ಒಳಗಡೆ ತೊಳ್ಕೊಂಬಂದು ಆಟ ಆಡ್ತಾರೆ. ನಾನು ಅದಕ್ಕೆ ಏನು ಮನೆಗೆ ಸೈಕಲ್ ತೊಳ್ಕೊಂಬಂದಿರೋದು ನೀನು? ಹಾಂ ಇತ್ತಿ ಇಲ್ಲಿ ನೋಡು, ಇಲ್ಲಿ ಮಳೆ ಬರ್ತೈತೆ ಅಂತ ಬಿಟ್ಟು ಸೈಕಲ್ ಒಳಗೆ ತಂದಿದ್ಯಾ? ಮುರಿದೋತೈತೆ ನೋಡ್ಕ, ಅದು ಮುರಿದೋತದು. ಹಾಂ ಏನು ರೆಡಿ ಮಾಡ್ತಾರದು? ಸೀಟೆಲ್ಲ ಕಿತ್ತಾಕಿದ್ಯಾ? ಸೀಟು ಅಪ್ಪ ಕಿತ್ತಾಕಿದ್ದ? ನೀನು ಕಿತ್ತಾಕಿಲ್ಲ? ಹೆಂಗೆ ಬೀಳ್ತೈತೆ? ಜೋರ ಬೀಳ್ತೈತಾ? ನೀನು ಯಾಕೆ ಆಚೆ ಸೈಕಲ್ ತೊಳೆದಿರಿ ಇವತ್ತು ಒಳಗೆ ತಗೊಂಬಂದಿರೋದು? ಸಂಜೆ ಮಳೆಯೆಲ್ಲ ನಿಂತ ಮೇಲೆ ದೇವ್ರು ತೊಗೊಂಬಂದಿದ್ರು ಊರಲ್ಲಿ, ಹೆಣ್ಣು ದೇವರು. ಅದಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನೋಡಿ ದೇವ್ರು ತೊಗೊಂಬಂದರು. ದೇವ್ರ ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಕರೆಂಟ್ ಹೊಟ್ಟೋಗಿತ್ತು. ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ಆದಮೇಲೆ ಹಂಗೆ ಕರೆಂಟ್ ಬಂತು. ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಹುರುಳಿಕಾಳು ಮತ್ತು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ.
ಹುರುಳಿಕಾಳು ಮತ್ತು ಆಲೂಗಡ್ಡೆ ಬೇಯಕ್ಕಿಟ್ಟ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ವಿಸಿಲ್ ಓಡಿಸ್ಕೊಂಡ್ರೆ ಒಂದು 3 ವಿಸಿಲ್ಲು ಹುರುಳಿಕಾಳಲ್ಲೇ ಬೇಯುತ್ತೆ. ಅಷ್ಟರಲ್ಲಿ ಮಸಾಲೆಗೆ ಅಂತೇಳಿ ಈರುಳ್ಳಿ 2 ಈರುಳ್ಳಿ, 2 ಟೊಮೆಟೊ, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊಬ್ಬರಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಮಸಾಲೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹುರ್ಕೊತಾ ಇದ್ದೀನಿ. ಐದು ನಿಮಿಷ ನೋಡಿ ಈ ಥರ ಕಲರ್ ಚೇಂಜ್ ಹುರ್ಕೋಬೇಕು. ಈ ಥರ ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಕಲರೆಲ್ಲ ಚೇಂಜ್ ಆಗಿದೆಯಲ್ವ, ಈರುಳ್ಳಿ ಮತ್ತು ಟೊಮೆಟೊ ಟೊಮೆಟೊ ಚೆನ್ನಾಗಿ ಬಂದಿದೆ, ಈರುಳ್ಳಿ ಕಲರ್ ಚೇಂಜ್ ಆಗಿದೆಯಲ್ವ. ನೋಡಿ ಈ ಥರ ಹುರ್ಕೊಬೇಕು ಮಸಾಲೆ ಎಲ್ಲ. ನೋಡಿ ಹುರ್ಕೊಂಡು ಎಲ್ಲ ಆಯಿತು. ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಆರಲಿ. ಅಷ್ಟರಲ್ಲಿ ಹುರುಳಿಕಾಳು ನೋಡಿ ಬಿಸಿ ಬಂದಾಯಿತು. ನೋಡಿ ಮಸಾಲೆಗೆ ಅಂತೇಳಿ ಎಲ್ಲ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆಲ್ಲ ಅದೆಲ್ಲ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ಹಾಕ್ಕೊತಾ ಇದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ 1.5 ಚಮಚ ಆಗೋಷ್ಟು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಹುಣಸೆ ಹಣ್ಣು ಹಾಕ್ಕೊಬೋದು. ನಾನಿಲ್ಲಿ ಹುಳಿ ಟೊಮೆಟೊ ಬಳಸ್ಕೊಂಡಿದ್ದೀನಿ 2, ಅದಕ್ಕೆ ಹುಣಸೆ ಹಣ್ಣು ಹಾಕಿಲ್ಲ. ಸಾಂಬಾರು ಪುಡಿ ಹಾಕಿದ್ದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಈ ಹುರುಳಿಕಾಳು ಈ ಥರ ಚೆನ್ನಾಗಿ ಬೆಂದಿದೆ. ನಾನು 4 ವಿಸಿಲ್ ಕೂಗಿಸ್ಕೊಂಡಿದ್ನೆಲ್ಲ ಚೆನ್ನಾಗಿ ಬೆಂದಿದೆ ಹುರುಳಿಕಾಳೆಲ್ಲ. ಅದನ್ನು ಒಂದು ನೋಡಿ ಈ ಥರ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹುರುಳಿಕಾಳು ಆಲೂಗಡ್ಡೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಕಿದ್ರೆ ಉಪ್ಪು ಏನಾದರೂ ಕಮ್ಮಿ ಅನ್ಸಿದ್ರೆ ಹಾಕ್ಕೊಬೋದು. ನಾನಿಲ್ಲಿ ಉಪ್ಪು ಆಗಲೇ ಹಾಕಿದ್ನಲ್ಲ ಅದೇ ಸಾಕು ಅನ್ನಿಸ್ತಾ ಹಾಕ್ಕೊಂಡಿಲ್ಲ. ನೋಡಿ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ಕುದಿ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಈ ಹುರುಳಿಕಾಳು ಸಾಂಬಾರಂತೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಾಂಬಾರು ಕುದಿಯೋಕ್ಕಿಟ್ಟು ಅದಾದಮೇಲೆ ನೋಡಿ ಇಲ್ಲಿ ಮುದ್ದೆಗೆ ಅಂತ ಇಟ್ಟಿದ್ದೆ. ಮುದ್ದೆ ತೊಳಸ್ಬೇಕು. ಅಷ್ಟರಲ್ಲಿ ನೋಡಿ ಸಾಂಬಾರು 1-2 ಕುದಿ ಚೆನ್ನಾಗಿ ಕುದಿ ಬರ್ತಾಯಿದೆ. ನೋಡಿ ಈ ಥರ ಸಾಂಬಾರು ಕುದಿ ಬರಬೇಕಾದ್ರೆ ಒಂದು ಒಗ್ಗರಣೆ ಕುಟ್ಕೊಂಡ್ರೆ ಸಾಂಬಾರು ರೆಡಿಯಾಗೋಗುತ್ತೆ. ಅದಕ್ಕೆ ಒಗ್ಗರಣೆ ಮಾಡೋಕ್ಕೆ ಆಗಲೇ ಮಸಾಲೆಗೆ ಅಂತೇಳಿ ಹುರಿದಿದ್ನಲ್ಲ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ನೋಡಿ ಸಾಂಬಾರು ಮುದ್ದೆ ಎಲ್ಲ ರೆಡಿ ಆಯಿತು. ನೋಡಿ ಮುದ್ದೆನೂ ಮಾಡಿ 2 ಬಾಕ್ಸ್ಗೆ ಹಾಕಿಟ್ಟಿದ್ದೆ.
ಮುದ್ದೆ ಹುರುಳಿಕಾಳು ಸಾಂಬಾರು ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಈ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಹುರುಳಿಕಾಳು ಸಾಂಬಾರು, ಮುದ್ದೆ, ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆಯಲ್ವಾ. ನೋಡಿ ಯಾವ ಥರ ಕಾಣ್ತಾ ಇದೆ ಪ್ಲೇಟು ಅಂತ. ಸೂಪರಾಗಿದೆ ಸಾಂಬಾರಂತೂ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ. ನೋಡಿ ನನ್ನ ಮಗನಿಗೆ ಊಟ ಮಾಡಿಸ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಿಸ್ಬೇಕು ಅಂತ. ನೋಡಿ ಊಟ ಮಾಡೋಕ್ಕೆ ಅವ್ನ ಸೈಕಲ್ ಮೇಲೆ ಕೂರಿಸ್ಬೇಕು. ಎಲ್ಕೋತೀಯ ಗಾಡಿ ಹಾಕೊಂಡು, ಎಲ್ಕೋತೀಯ ಸೈಕಲ್ ಹಾಕೊಂಡು. ಇವನಿಗೆ ಊಟ ಮಾಡಿಸೋಷ್ಟರಲ್ಲಿ ನನಗೆ ಸಾಕಾಗುತ್ತೆ. ಊಟ ಆಡಿಸ್ತಿರ್ತಾನೆ ಆ ಕಡೆ ಈ ಕಡೆ ಅಂತ. ನೋಡಿ ಊಟ ಮಾಡ್ಬಾ ಅಂತ ಕರೆದ್ರೆ ಓಡೋಗ್ತಾ ಇದ್ದಾನೆ ಮನೆ ಒಳಗಡೆ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಅವರಪ್ಪ ಆಚೆ ಕೂತ್ಕೊಂಡಿದ್ರು. ಊಟ ಎಲ್ಲ ಮಾಡಿ ಶೆಕೆ ಅಂತೇಳಿ ಅದಕ್ಕೆ ಆಚೆ ಬಂದು ನೋಡಿ ಅವರಪ್ಪಂಗೇನೋ ಹೇಳ್ತಾ ಇದ್ದ. ಆಗ ನೋಡಿ ಈ ಥರ ಸಣ್ಣ ಸಣ್ಣ ಹುಳ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಎಲ್ಲ ಬಂದು ಆಚೆ ಕೂತ್ಕೊಂಡಿದ್ವಿ. ಅವ್ರ ಅಪ್ಪಂಗೆ ಮಸ್ಕ ಹೊಡಿತವನೆ, ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕಂತೆ ಅವನ್ನ. ಅದಕ್ಕೆ ಅವ್ರ ಅಪ್ಪಂಗೆ ಪಪ್ಪಿ ಕೊಟ್ಟು ಏನೋ ಮಾಡ್ತಾ ಇದ್ದ. ಆಮೇಲೆ ಬೇಡ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನೋಡಿ ಆಟ ಆಡ್ತಾಯಿದ್ದಾರೆ ಅಪ್ಪ ಮಗ ಇಬ್ಬರೂ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.